ಸಿಎಂಗೆ ಕಾನೂನಾತ್ಮಕ ಹೋರಾಟದಲ್ಲಿ ಜಯ ಸಿಕ್ಕಿದೆ. ಸಿಎಂ ಪರ ವಕೀಲ ಶತಾಭಿಷ್ ಶಿವಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ತನಿಖೆ ಸರಿ ಇದೆ ಅಂತ ಕೋರ್ಟ್ ಹೇಳಿದೆ. ಕಾಣದ ಕೈಗಳು ಇದರ ಹಿಂದೆ ಇರೋದು ಗೊತ್ತಾಗುತ್ತೆ. ಹೀಗಂತ ಸಿಎಂ ಪರ ವಕೀಲ ಶತಾಭಿಷ್ ಶಿವಣ್ಣ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರ ಕುಟುಂಬಸ್ಥರಿಗೆ, ನಮ್ಮೆಲ್ಲರಿಗೂ ಮತ್ತು ಲೋಕಾಯುಕ್ತಕ್ಕೆ, ಒಂದು ತನಿಖಾ ಸಂಸ್ಥೆಗೆ ಮತ್ತು ಸಂವಿಧಾನಕ್ಕೆ, ಕಾನೂನಿನ ಪ್ರಕ್ರಿಯೆಗೆ ಇವತ್ತು ಜಯವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವಾಗ ಸ್ನೇಹಮಯಿ ಕೃಷ್ಣ ಎನ್ನುವ ದೂರುದಾರರು ಈ ಮೂಢ ಪ್ರಕರಣನ CBIಗೆ ತನಿಖೆಗೆ ಕೊಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಲೋಕಾಯುಕ್ತ ಅವರು ತನಿಖೆ ಮಾಡುವಂಥ ಯಾವುದೇ ಅರ್ಹತೆ ಇರೋದಿಲ್ಲ, ಅಥವಾ ಇವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಇನ್ಸುಲೇಟ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಒಳಗಾಗ್ತಾರೆ. ಕರ್ನಾಟಕ ಸರ್ಕಾರ, ಲೋಕಾಯುಕ್ತ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಆರೋಪವನ್ನು, ಬೇಸ್ಲೆಸ್ ಆರೋಪವನ್ನು ಮಾಡಿರ್ತಾ ಇದ್ದಾರೆ. ಇವಾಗ ಹೈಕೋರ್ಟ್ ಅದಕ್ಕೆ ಎಲ್ಲ ಅಂಶಗಳನ್ನ ನೋಡಿ, ಲೋಕಾಯುಕ್ತ ಕೊಟ್ಟಿರುವಂತಹ ವರದಿಯನ್ನು ಗಮನಿಸಿ, ಲೋಕಾಯುಕ್ತಕ್ಕೆ ಅದೇ ಆದಂತಹ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಇದೆ, ದೇ ಆರ್ ಇನ್ಸುಲೇಟೆಡ್ ಫ್ರಮ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಂತ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರೆಕಾರ್ಡ್ಸನ್ನು ನೋಡಿ, ಲೋಕಾಯುಕ್ತ ಅವರು ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರಾ ಅಥವಾ ಇದರಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಇದೆಯಾ ಅಂತೆಲ್ಲ ನೋಡಿ, ಲೋಕಾಯುಕ್ತ ಅವರು ಮಾಡಿರುವ ವರದಿ, ಮಾಡಿರುವ ತನಿಖೆ ಎಲ್ಲ ಸೂಕ್ತವಾಗಿದೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. CBIಗೆ ಈ ಪ್ರಕರಣವನ್ನು ಕೊಡುವಂಥ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ನೋಡಕ್ಕೆ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕವಾಗಿ ಜಯವಾಗಿದೆ ಅಂತ ನಾವು ಭಾವಿಸ್ತೇವೆ. ಮತ್ತು ಇವಾಗ ಲೋಕಾಯುಕ್ತ ಅವರ ರಿಪೋರ್ಟನ್ನು ಸ್ಪೆಷಲ್ ಕೋರ್ಟಿಗೆ ಕೊಡಬೇಕಾಗತ್ತೆ. ಕೊಟ್ಟಾಗ ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗೆ ಈ ಕಾನೂನಾತ್ಮಕ ಹೋರಾಟದಲ್ಲಿ ಜಯ ಸಿಗತ್ತೆ ಅಂತ ನಮ್ಮ ದೃಢವಾದಂತಹ ವಿಶ್ವಾಸ. ಇನ್ನೊಂದು ಭಾಗ ಏನು ಅಂದರೆ, ಸ್ನೇಹಮಯಿ ಕೃಷ್ಣ ಅವರೇ ಅವರ ದೂರಿನಲ್ಲಿ ಈ ತನಿಖೆಯನ್ನು ಲೋಕಾಯುಕ್ತ ಕೊಡಿ ಅಂತ ಕೇಳಿರ್ತಾರೆ. ಅವ್ರ ಅರ್ಜಿಯಲ್ಲೇ ತನಿಖೆಗೆ ಲೋಕಾಯುಕ್ತ ಅವರು ಮಾಡಲಿ ಅಂತ ಕೇಳಿರ್ತಾರೆ. ಸ್ಪೆಷಲ್ ಕೋರ್ಟ್ ಆದೇಶವನ್ನು ಮಾಡುತ್ತೆ, ಲೋಕಾಯುಕ್ತ ಮೈಸೂರು ಅವರು 3 ತಿಂಗಳಲ್ಲಿ ಅವರ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಅಂತ. ಲೋಕಾಯುಕ್ತ ಇನ್ನು FIR ರಿಜಿಸ್ಟರ್ ಮಾಡಿರಲ್ಲ, ತನಿಖೆಯನ್ನು ಶುರುನೇ ಮಾಡಿರಲ್ಲ, ಅದೇ ದಿನ ಬಂದು ಹೈಕೋರ್ಟ್ಗೆ ರಿಟರ್ನ್ ಆಗ್ತಾರೆ, ಇಲ್ಲ ನೀವು CBI ಕೊಡಿ ಅಂತ. ಇದು ಯಾವ ತರಹದ ಕಾನೂನು ಪ್ರಕ್ರಿಯೆಯನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗಲ್ಲ. ಇದ್ರ ಹಿಂದೆ ಕಾಣದೇ ಇರುವಂಥ ಹಲವಾರು ಕೈವಾಡಗಳಿದೆ ಅಂತ ನಾವು ಭಾವಿಸಿದ್ದೇವೆ. ಇಡಿ ಪ್ರೊಸೀಡಿಂಗ್ಸ್ ಇವಾಗ ಪ್ಯಾರಲಲ್ ಆಗಿ ನಡೀತಾ ಇದೆ. ಬಟ್ ಅಲ್ಟಿಮೇಟ್ಲಿ ಅದಕ್ಕೂ ಇವಾಗ ಹೈಕೋರ್ಟ್ ಇಂಟರ್ಫಿಯರ್ ಆಗಿದೆ ಮತ್ತು ಪಾರ್ವತಿ ಮತ್ತು ಬೈರತಿ ಸುರೇಶ್ ಅವರಿಗೆ ಸಮನ್ಸ್ ಮತ್ತು ನೋಟಿಸನ್ನು ಕೊಟ್ಟಿತ್ತು. ಅದರ ಮೇಲೆ ಇವಾಗ ಸ್ಟೇ ಇದೆ. ಅದೇ ರೀತಿ ಕಮಿಷನರ್ ನಟೇಶ್ ಅವ್ರ ವಿರುದ್ಧನೂ ಇವಾಗ ರೇಡ್ ಮಾಡಿ ಸಮನ್ಸ್ ಎಲ್ಲ ಕೊಟ್ಟು ಮತ್ತೊಂದು ಪ್ರಕ್ರಿಯೆಗಳು ನಡೀತಾ ಇತ್ತು. ಅದನ್ನು ಹೈಕೋರ್ಟು ವಜಾಗೊಳಿಸಿದೆ. ಮನಿ ಲಾಂಡ್ರಿಂಗಿನ ಆಸ್ಪೆಕ್ಟೇ ಈ ವಿಷಯದಲ್ಲಿ ಇಲ್ಲ ಅಂತ ನಾವೆಲ್ಲ ಭಾವಿಸಿದ್ದೇವೆ. ಇಡಿ ಕೂಡ ಯಾಕೆ ಈ ಪ್ರಕರಣದಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟ್ ತಗೊಂಡು ರಾಜಕೀಯಕ್ಕೋಸ್ಕರ ಇಂಡಿಪೆಂಡೆಂಟ್ ಆರ್ಗನೈಸೇಷನ್ಸ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ನಾನು ಭಾವಿಸಿದೆ. ಸರ್, ಇವತ್ತು CBI ಅರ್ಜಿ ವಿಚಾರಕ್ಕೆ ಆದೇಶ ಬಂದಿರುವಂಥದ್ದು, ಏನೇನು ಅಂಶಗಳನ್ನು ಹೈಕೋರ್ಟ್ ಪರಿಗಣನೆಗೆ ತಗೊಂಡಿದೆ, ಏನಂತ ಆದೇಶ 3 ಅಂಶಗಳು ಹೇಳಿದ್ರು, ಏನೇನು ಅಂಶಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ರು? ಇವಾಗ 3 ಇಶ್ಯೂಸನ್ನು ಫ್ರೇಮ್ ಮಾಡಿದ್ರು. ಒಂದು ಅಬೌಟ್ ದಿ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಆಫ್ ದ ಲೋಕಾಯುಕ್ತ. ಲೋಕಾಯುಕ್ತ ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋಕ್ಕಾಗತ್ತಾ ಇಲ್ವಾ. ಎರಡನೇ ಆಸ್ಪೆಕ್ಟು, ಹೈಕೋರ್ಟು ಯಾವ ಸಂದರ್ಭದಲ್ಲಿ CBIಗೆ ತನಿಖೆಗೆ ಕೊಡ್ಬೋದು ಅಥವಾ ಬೇರೆ ಇನ್ವೆಸ್ಟಿಗೇಷನ್ಸ್ ಏಜೆನ್ಸಿಗೆ ಕೊಡ್ಬೋದು ಅಥವಾ ಕೊಡಬಾರ್ದು, ಎರಡನೇ ಅಂಶ. ಮೂರನೇ ಇಶ್ಯೂ ಬಂದು, ಈ ಸ್ಪೆಸಿಫಿಕ್ ಪ್ರಕರಣದಲ್ಲಿ ದಾಖಲೆಗಳು ಮತ್ತು ರೆಕಾರ್ಡ್ಗಳನ್ನ ಪರಿಗಣಿಸಿ ಇದನ್ನು ಟ್ರಾನ್ಸ್ಫರ್ ಮಾಡೋಂಥ ಅವಶ್ಯಕತೆ ಇದೆಯಾ ಇಲ್ವಾ. 3 ಇಶ್ಯೂಸ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲೋಕಾಯುಕ್ತವರ ಪರವಾಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಆದೇಶವನ್ನು ಕೊಟ್ಟಿದ್ದಾರೆ. ಒಂದು, ಲೋಕಾಯುಕ್ತ ಇಂಡಿಪೆಂಡೆಂಟ್ ಇದೆ, ದೇ ಆರ್ ಇನ್ಸುಲೇಟೆಡ್ ಫ್ರಮ್ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್, ಯಾವುದೇ ಥರದ ಹಸ್ತಕ್ಷೇಪ ಇಲ್ಲ. ಕರ್ನಾಟಕ ಸರ್ಕಾರ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಅಥವಾ ಹೈ ಲೆವೆಲ್ ಪಬ್ಲಿಕ್ ಫಂಕ್ಷನರೀಸ್ ಆಗಿರ್ಬೋದು, ಅವರು ಲೋಕಾಯುಕ್ತ ಅಲ್ಲಿ ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ. ದಿಸ್ ಇನ್ಸ್ಟಿಲ್ಸ್ ಪಬ್ಲಿಕ್ ಕಾನ್ಫಿಡೆನ್ಸ್. ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ನಮ್ಮ ಕೋರ್ಟಿನ ಡಿವಿಷನ್ ಬೆಂಚ್ ಆಗಿರ್ಬೋದು, ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಒಂದು. ಮೂರನೇ ಅಂಶ, ನಮ್ಮ ಕೇಸಿಗೆ ಸಂಬಂಧಪಟ್ಟಂತೆ ರೆಕಾರ್ಡ್ಸನ್ನು ನೋಡಿ, ಲೋಕಾಯುಕ್ತ ತನಿಖೆ ಮಾಡ್ತಾ ಇರುವ ಪ್ರಕ್ರಿಯೆಯನ್ನು ನೋಡಿ, ಇದರಲ್ಲಿ ಯಾವುದೇ ತರಹದ ಲೋಪದೋಷಗಳಿಲ್ಲ. ಇಟ್ಸ್ ನಾಟ್ ಫ್ಲಿಮ್ಸಿ, ಇಟ್ ಈಸ್ ನಾಟ್ ಪಾರ್ಟಿಸಾನ್.
ಮತ್ತು ಇದು CBIಗೆ ಟ್ರಾನ್ಸ್ಫರ್ ಮಾಡುವಂಥ ಯಾವುದೇ ಥರದ ಅವಶ್ಯಕತೆ ಇಲ್ಲ. ಲೋಕಾಯುಕ್ತ ಅವ್ರ ಕೆಲಸವನ್ನು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ದೂರುದಾರರಾಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಪೂಜಾ ಸವದತ್ತಿ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡೋಣ. ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ ಹೌದು, ಬಟ್ ಲೋಕಾಯುಕ್ತ ಕೊಡ್ಬೇಕೋ ಬೇಡ ಅನ್ನೋ ಪ್ರಶ್ನೆ ಬಂದಿತ್ತು. ಸೊ ಯಾಕೆ ಕೊಡ್ಬೇಕು ಕೊಡಬಾರ್ದು ಅನ್ನೋಂತ ನಮ್ಮ ವಿರೋಧವಾದಂತ ಸೀನಿಯರ್ ಕೌನ್ಸಿಲ್ಸ್ ಎಲ್ಲರೂ ಆರ್ಗ್ಯುಮೆಂಟ್ ಮಾಡಿದ್ರು. ಕೊಡಿ ಅನ್ನುವಂಥದ್ದು ನಮ್ಮ ಪರವಾಗಿ ವಾದನ ಮಂಡನೆ ಮಾಡಿದ್ವಿ ನಮ್ಮ ಸೀನಿಯರ್ ಕೌನ್ಸಿಲ್ ಆದಂತ ಮಾನಿಂದರ್ ಸಿಂಗ್ ಅವರು. ಇವಾಗ ಈ ವಜಾ ಆಗಿರುವಂತ ಕಾರಣಗಳು ಹಾಗೂ ಫೈಂಡಿಂಗ್ಸ್ಗಳು ಏನೇನಿದೆ ಅಟ್ ಲೆಂತ್ ಜಡ್ಜ್ಮೆಂಟ್ ನಮ್ಮ ಕೈಯಲ್ಲಿಲ್ಲ. ಸೊ ಇವಾಗ ತಾನೇ ಡಿಕ್ಟೇಷನ್ ಮಾಡಿದ್ದಾರೆ. ಒಂದು ಆಪರೇಟಿವ್ ಪೋರ್ಷನ್ ಏನಿದೆ ವಜಾ ಮಾಡ್ಲಿಕ್ಕಾಗಿ ಕಾರಣಗಳು ಏನು ಅನ್ನುವಂಥದ್ದು ಒಂದು 3 ಇಶ್ಯೂಸ್ ನ ಫ್ರೇಮ್ ಮಾಡಿರ್ತಾರೆ. 3 ಇಶ್ಯೂಸ್ ನಲ್ಲಿ ಇಡಿ, ಲೋಕಾಯುಕ್ತ, CBI 3 ಅಂಶಗಳನ್ನ ತಗೊಂಡು ಇಶ್ಯೂಸ್ ನ ಫ್ರೇಮ್ ಮಾಡಿದ್ರು. ಅದ್ರ ಪ್ರಕಾರ ನಾನು ಇದನ್ನ ಈ ಕೇಸ್ ನ ವಜಾ ಮಾಡ್ತಿದ್ದೇನೆ ಅಂತ ಹೇಳಿ ಡಿಸ್ಮಿಸ್ ನ ಮಾಡಿದ್ರು. ಈಗ ಉಚ್ಚ ನ್ಯಾಯಾಲಯದಲ್ಲಿ ಡಿಸ್ಮಿಸ್ ಆದ್ಮೇಲೆ ಖಂಡಿತವಾಗ್ಲೂ ಇವು ಸ್ನೇಹಮಯಿ ಕೃಷ್ಣ ಪರವಾಗಿ ಈ ನಮ್ಮ ಡಿಸ್ಮಿಸ್ ಆದ ಜಡ್ಜ್ಮೆಂಟ್ ಏನಿದೆ ಅದರಲ್ಲಿ ಫೈಂಡಿಂಗ್ಸ್ ಏನ್ ಮಾಡಿದ್ದಾರೆ, ಯಾವ ಕಾರಣಕ್ಕಾಗಿ ಇವರು ಅದನ್ನ ಡಿಸ್ಮಿಸ್ ಮಾಡಿದ್ರು ಅನ್ನೋದನ್ನ ತಗೊಂಡು ಅಪೀಲ್ ಅಂತೂ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂತದ್ದು ನಿಶ್ಚಿತ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.